ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಮಾನ ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ಗಾಯ ಮಾಡತ್ತೆ. ಈಗ ಅವ್ರು ತೀವ್ರವಾಗಿ ಗಾಯಗೊಂಡಿದ್ದಾಳಲ್ಲ, ಗಾಯಗೊಂಡಿರೋ ಹೆಣ್ಣು ಹುಲಿ ತರ. ಅದು ತುಂಬಾ ಡೇಂಜರಸ್ ಸಿಸ್ಟರ್. ಅದು ನಮಗೂ ಅದೇ ತಾನೇ ಬೇಕಾಗಿರೋದಣ್ಣ. ಇವಳು ಉರ್ಕೊಂಡಷ್ಟು ಅವರಿಬ್ರ ಮಧ್ಯೆ ಬೆಂಕಿ ಹತ್ಕೊಂಡು ಉರಿಯತ್ತೆ. ಆ ಉರಿಲಿ ಅಕ್ಕ ತಂಗಿಯರ ಸೆಂಟಿಮೆಂಟ್ ಸುಟ್ಟು ಬೂದಿ ಆಗತ್ತೆ. ಆ ಬೂದಿಯನ್ನ ಗೊಬ್ಬರ ತರ ಬಳಸ್ಕೊಂಡು ನಮಗೆ ಬೇಕಾದ ಬೆಳೆಯನ್ನ ಬೆಳೆಸ್ಕೋಬೇಕು. ವಿಷದ ಬೆಳೆ ಅಲ್ವಾ ಸಿಸ್ಟರ್? ಅವಮಾನಕ್ಕೆ ಅಷ್ಟೊಂದು ಶಕ್ತಿ ಇದೆ. ಅದು ಎಂಥವ್ರನ್ನ ಬೇಕಾದರೂ ಬದಲಾಯಿಸ್ಬಿಡತ್ತೆ. ಕರೆಕ್ಟ್ ಸಿಸ್ಟರ್. 1000 ವರ್ಷ ಕರೆಂಟ್ ಹೊಡೆಯೋದು ಒಂದೇ, ಅವಮಾನ ಆಗೋದು ಒಂದೇ ಅಂತ ಕೆಲಸ ಮಾಡ್ಬಿಡುತ್ತೆ ಅದು. ಭೂಮಿಕ ಅಪೇಕ್ಷೆಗೆ ಬೇಕು ಅಂತ ಹೊಡೆದ್ಲು ಅಥವಾ ಅಕಸ್ಮಾತ್ ಹೊಡೆದ್ಲು, ಅದು ಬೇರೆ ವಿಷಯ. ಏಟಿಗಿಂತ ಆಗಿರೋ ಅವಮಾನ ದೊಡ್ಡದು ಸಿಸ್ಟರ್. ಅವರಿಬ್ಬರ ಮಧ್ಯೆ ವಿರಸ ಶುರುವಾಗಿದೆ. ಆ ವಿರಸಕ್ಕೆ ನಾವು ಇನ್ನಷ್ಟು ಲಿಂಬೆ ರಸವನ್ನ ಹಿಂಡಿ ಮತ್ತಷ್ಟು ಹುಳಿ ಮಾಡಬೇಕು. ಹಾಲಿನಂತಿರುವ ಅವರ ಸಂಬಂಧವನ್ನ ಒಡೆದು ಹೋಗಿರೋ ಹಾಲಿನ ತರ ಮಾಡಿ ಹಾಲಾಹಲ ಮಾಡಬೇಕು. ಅದವರಿಬ್ಬರ ಮಧ್ಯೆ ಕೋಲಾಹಲಕ್ಕೆ ಕಾರಣ ಆಗ್ಬೇಕು ಸಿಸ್ಟರ್. ಅದನ್ನ ನೋಡ್ತಾ ಎಂಜಾಯ್ ಮಾಡ್ತಾ ನಾವು ಆಲ್ಕೋಹಾಲ್ ಕುಡಿಬೇಕು. ಸಾರಿ, ಅದು ನಾನು ಮಾತ್ರ. ನೀನು ಹಾಲು ಕುಡಿ, ನಾನು ಆಲ್ಕೋಹಾಲ್ ಕುಡಿತೀನಿ. ಒಟ್ಟಿನಲ್ಲಿ ನಾವೀ ಮನೆಯಲ್ಲಿ ನೆಮ್ಮದಿಯಾಗಿ ಇರಬೇಕಂದ್ರೆ, ನಮ್ಮ ರಾಜ್ಯಭಾರ ನಡಿಬೇಕಂದ್ರೆ ಆ ಭೂಮಿಕಾ ನಮ್ಮ ಮುಂದೆ ಉಸಿರು ಎತ್ತಬಾರ್ದು. ಹಾಗೆ ಮಾಡಬೇಕು. ಹಾಗೆ ನಾನು ಅಪೇಕ್ಷೆ ಮೂಲಕ ಮಾಡ್ತೀನಿ. ಅಂದ್ರೆ ಗುಮ್ಮ ಗೂಳಿ ತರ ಆಗಿರೋ ಭೂಮಿಕಂಗೆ ಅಪೇಕ್ಷೆನೆ ಮೂಗುದಾರ ಅಂತನ್ನು ಅಲ್ಲ. ಅವಳು ಪುಣ್ಯಕೂಟಿ ಅಂತ ಮನೆ ತುಂಬಿಸ್ಕೊಂಡ್ರೆ ಗುಮ್ಮ ಗೂಳಿ ಆಗ್ಬಿಟ್ಟಿದ್ದಾಳೆ. ಮುಂದೆ ಬಂದ್ರೆ ಹಾಯ್ತಾಳೆ, ಹಿಂದೆ ಬಂದ್ರೆ ಒದಿತಾಳೆ, ಹೆಂಗೋದ್ರು ಗುಮ್ತಾಳೆ. ಅದಕ್ಕೆ ನಾವೀಗ ಏನ್ ಮಾಡ್ಬೇಕು ಅಂದ್ರೆ, ಎರಡೂ ಕೈಯನ್ನ ಎರಡೂ ಕಾಲನ್ನ ಕಟ್ಟಿ ನೇತ್ ಹಾಕ್ಬಿಡ್ಬೇಕು. ತೆಪ್ಪಕ್ಕೆ ಬಿತ್ಕೊಳ್ಳೋ ತರ ಮಾಡಬೇಕು. ಮಾಡೋಣ ಏನೇನು ಮಾಡಬೇಕೋ ಎಲ್ಲಾನು ಮಾಡೋಣ. ಇದೇ ಕುಚಿಲಿ ಇನ್ನೊಂದು ಬೇಕು ಹಾಕೋ ಬರ್ತೀನಿ. ಇಲ್ಲೇ ಇಟ್ಟಿದ್ನಲ್ಲ, ಕಾಣ್ತಿಲ್ಲ. ಸುಧಾ ಬರ್ಲಿ ಕೇಳೋಣ. ಅಕ್ಕ ಕ್ಷಮಿಸಿ, ತಡ ಆಗೋಯ್ತು. ಹಬ್ಬ ಅಲ್ವಾ, ಮನೇಲಿ ಪೂಜೆ ಮಾಡೋಷ್ಟ್ರಲ್ಲಿ ಇಷ್ಟೊತ್ತಾಗೋಯ್ತು. ಪರವಾಗಿಲ್ಲ ಬಿಡು ಸುಧಾ. ಸುಧಾ, ಹೊಸ ಸೀರೆನಾ? ತುಂಬಾ ಚೆನ್ನಾಗಿದೆ. ಯಾವಾಗ ತಗೊಂಡೆ? ತಗೊಂಡಿದ್ದಲ್ಲ ಅಕ್ಕ, ಕೊಡ್ಸಿದ್ದು. ಕೊಡ್ಸಿದ್ದ? ಯಾರು? ಹೀಗೆ ಒಬ್ರು ಪುಣ್ಯಾತ್ಮರು. ಅವ್ರು ಯಾರು ಅಂತ ಗೊತ್ತಿಲ್ಲ ಅಕ್ಕ, ಆದ್ರೆ ತುಂಬಾ ಒಳ್ಳೆಯವರು ಅಂತ ಗೊತ್ತು. ಎಲ್ಲೋ ಇದ್ದವರು ಹೇಗೋ ಪರಿಚಯ ಆದ್ರು, ಆದ್ರೆ ಈಗ ಅವ್ರು ನನ್ನ ಅಣ್ಣನ್ ಥರ ಆಗಿದ್ದಾರೆ. ಅವ್ರ ಹೆಸರೇನು ಅಂತ ಅವರು ಹೇಳಿಲ್ಲ, ನಾನು ಕೇಳಕ್ ಹೋಗಿಲ್ಲ. ಗುರ್ತು ಪರಿಚಯ ಇಲ್ದಿರೋ ಹತ್ರದ ಸಂಬಂಧಿ ಅವರು. ಏನು ಗುರ್ತು ಪರಿಚಯ ಇಲ್ದಿರೋ ಹತ್ರದ ಸಂಬಂಧಿನ? ಸಂಬಂಧಿಕರು ಕೂಡ ಅಷ್ಟೊಂದು ಪ್ರೀತಿ ತೋರ್ಸಲ್ಲ. ದೇವ್ರಂತ ಮನುಷ್ಯ ಅವರು. ಉಡುಗೊರೆ ಅಂತ ಸೀರೆ, ಹಣ್ಣು ಹಂಪ್ಲು ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ಹೋಗಿದಾರಕ್ಕ. ಓ ಸೂಪರ್ ಸುಧಾ. ಅವ್ರ ಬಗ್ಗೆ ನೀನ್ ಇಷ್ಟೊಂದು ಹೇಳೋದ್ ಕೇಳ್ತಿದ್ರೆ ಯಾರಪ್ಪ ಆ ವ್ಯಕ್ತಿ ಅಂತ ಕುತೂಹಲ ಆಗ್ತಿದೆ. ಹೌದು, ಆ ವ್ಯಕ್ತಿ ಹೆಂಗ್ ಪರಿಚಯ ನಿಂಗೆ? ಅಕ್ಕ, ಅವತ್ತು ನಮ್ಮ ಮನೇಲಿ ನೀರ್ ಖಾಲಿ ಆಗೋಗಿತ್ತಾ, ನೀರ್ ತರೋಣ ಅಂತ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದೆ. ಉಪಕಾರ ಮಾಡಿದ್ದೀರಾ, ಥ್ಯಾಂಕ್ ಯು. ನಾ ಹೊರಡ್ತೀನಿ. ಈ ಪರಿಸ್ಥಿತಿಯಲ್ಲಿ ಎಲ್ಲಿಗೆ ಹೊರಡ್ತಿದ್ದೀರಾ? ನನ್ನ ಮನೆ ಇಲ್ಲೇ ಹತ್ತಿರದಲ್ಲಿರೋದು, ಮನೆಗೆ ಬನ್ನಿ. ಅಣ್ಣ ತಗೊಳ್ಳಿ, ಅವಲಕ್ಕಿಗೆ ಕಾಯಿ ತುರಿ ಸಕ್ಕರೆ ಹಾಕಿದ್ದೀನಿ. ಆಮೇಲೆ ನನ್ ಮಾಡಿದ ಉಪಕಾರಕ್ಕೆ ದುಡ್ಡು ಕೊಡಕ್ ಬಂದ್ರು. ನಾನು ತಗೊಂಡಿಲ್ಲ ಅಂದಿದ್ದಕ್ಕೆ ಮರ್ದಿನ ಎದ್ದು ಇದೆಲ್ಲ ತಂದ್ಕೊಟ್ಟಿದ್ದಾರೆ. ಅದ್ಯಾವ ಜನ್ಮದಲ್ಲಿ ಏನಾಗಿದ್ರೋ ಗೊತ್ತಿಲ್ಲ ಅಕ್ಕ, ಆದ್ರೆ ಈ ಜನ್ಮದಲ್ಲಿ ಅಣ್ಣನ್ ತನ ತುಂಬ್ತಿದ್ದಾರೆ.
ನಾನು ಮಾಡಿದೊಂದು ಚಿಕ್ಕ ಸಹಾಯಕ್ಕೆ ಎಷ್ಟು ಪ್ರೀತಿ ತೋರಿಸಿದ್ರು ಗೊತ್ತಾ ಅಕ್ಕ? ದೇವ್ರಂತ ಮನುಷ್ಯ, ಅವ್ರ ಬಗ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಅಂಥವ್ರು ಸಿಗೋದು ತುಂಬ ಅಪರೂಪ ಅಕ್ಕ. ನಿಜ ಸುಧಾ, ಅಂಥವ್ರು ಕೆಲವ್ರು ಇರ್ತಾರೆ ನಮ್ಮ ಗೌತಮ್ ಥರ. ಅಂಥವ್ರನ್ನ ದುರ್ಬಿನ್ ಹಾಕೊಂಡು ಹುಡುಕ್ಬೇಕು. ಹೌದಕ್ಕ, ಅಂಥವ್ರು ಸಿಕ್ಕಿದ್ದು ನನ್ನ ಪುಣ್ಯ ಅಂತಾನೆ ಹೇಳ್ಬೋದು. ಎಲ್ಲ ಈ ಮನೆ ಮಹಿಮೆ ಅನ್ಸುತ್ತಕ್ಕ. ನಾನು ಈ ಮನೇಲಿ ಕಾಲಿಟ್ಟಾಗಿಂದ ನನ್ನ ಜೀವನದಲ್ಲೆಲ್ಲ ಒಳ್ಳೇದೇ ಆಗ್ತಿದೆ. ಅಷ್ಟಾದರೆ ಸಾಕು ಸುಧಾ. ಹಾಗೆ ನಿಮ್ಮಮ್ಮನೂ ಬೇಗ ಹುಷಾರಾದರೆ ಇನ್ನೂ ಒಳ್ಳೆಯದು. ಹಾಗಾಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಸರಿ, ಮಕ್ಕಳಿದ್ರೆ ಹೋಗಿ ನೋಡ್ತೀನಿ, ನೀನು ಅಡುಗೆ ಮಾಡಿಬಿಡು. ನನ್ನನ್ನು ಕ್ಷಮಿಸಿ ಅಕ್ಕ. ನೀವೆಲ್ಲ ಎಷ್ಟು ಒಳ್ಳೆಯವರು. ನಾನಿಲ್ಲಿ ಮುಖವಾಡ ಹಾಕೊಂಡು ಬದುಕ್ತಾ ಇದ್ದೀನಿ. ಇದು ಸರಿನಾ ತಪ್ಪಾ ಒಂದು ಅರ್ಥ ಆಗ್ತಿಲ್ಲ. ಪರಿಸ್ಥಿತಿ ನನ್ನ ಕೈಯಲ್ಲಿ ಇದನ್ನೆಲ್ಲ ಮಾಡಿಸ್ತಾ ಇದೆ. ನಾನು ಅದ್ರ ಕೈಗೊಂಬೆ ಆಗ್ಬಿಟ್ಟಿದ್ದೀನಿ. ನನ್ನ ಮುಂದೆ ಬೇರೆ ಯಾವ ಆಯ್ಕೆನೂ ಇಲ್ಲ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋತಿ ನಿವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ. ಏನಪ್ಪ ಪೂಜೆ ಆಯ್ತಲ್ಲ, ಪಟಾಕಿ ಬಿಡೋಣ. ಏಯ್, ಏನೋ ಪಟಾಕಿ ಪಟಾಕಿಯಿಂದ ಇಷ್ಟೊಂದು ಹತ್ರ ಬೀಳ್ತೀಯಾ? ಹೊಡಿಯೋಣ ಇರೋ. ನೀವತ್ತಾನೆ ಹೇಳಿದ್ದು ಪೂಜೆ ಆದ್ಮೇಲೆ ಪಟಾಕಿ ಹೊಡೋಣ ಅಂತ. ದೀಪಾವಳಿ ಹೊಡೆದ್ರ ಬದಲು ಸಂಕ್ರಾಂತಿ ಹೊಡೆದ ಪಟಾಕಿನ. ಬಲು ಮಾತಾಡ್ತಾನೆ ಅವನು. ಆಯ್ತು, ಬನ್ನಿ ಹೊಡಿಯೋಣ. ಅಪ್ಪ ನಾನು ಬರಲ್ಲ. ಯಾಕೆ? ನಂಗೆ ಪಟಾಕಿ ಅಂದ್ರೆ ತುಂಬಾ ಭಯ. ಏಯ್, ನಿಮ್ಮಪ್ಪ ನಾನಿರುವಾಗ ಎಂತ ಭಯ? ಬಾ. ಅದೇ ಭಯ ಅಂದ್ರೆ ನಂದೇ ಭಯನಾ? ಪಟಾಕಿ ಅಂದ್ರೆ ತುಂಬಾ ಭಯ. ನಂಗೆ ಮಲ್ಕೋತೀನಿ. ಬೈ ಬೈ. ಒಳಗಿದ್ ಒಳ್ಳೆ ಬಿಡಿಯಪ್ಪ. ಯಾಕೋ? ಅವಳ ಪಟಾಕಿ ಎಲ್ಲ ನಾನೇ ಹೊಡಿಬೋದು. ತರಲೇ ಬಿಟ್ಟ ನಡಿ, ಪಟಾಕಿ ತರೋಣ. ಹಲೋ. ಏನಮ್ಮ, ಹಬ್ಬದ ಸಂಭ್ರಮ ತುಂಬಾ ಜೋರು ಅನ್ಸುತ್ತೆ. ಹಬ್ಬ ಅಲ್ವಾ? ಹೇಯ್, ನಿನ್ನ ಕಳ್ಸಿದ್ದು ಪಟಾಕಿ ಹೊಡೆದು ಒಬ್ಬರು ತಿಂದು ಜಾಲಿ ಮಾಡ್ಕೊಂಡಿರೋದಕ್ಕ ಅಲ್ಲ. ಅಂದ ಮೇಲೆ ಹೇಳಿದ ಕೆಲ್ಸನ ಆದಷ್ಟು ಬೇಗ ಮಾಡಿ ಮುಗಿಸು. ನೀನ್ ಇಲ್ಲಿಂದ ಆ ಮನೆಗೆ ಎಷ್ಟು ಬೇಗ ಶಿಫ್ಟ್ ಆಗ್ತೀಯೋ ಅಷ್ಟು ಒಳ್ಳೇದು. ಹೌದು, ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಅವ್ರು ನಂಬಿಕೆ ಗಳಿಸ್ಕೊಡೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಮಾಡ್ತಿದ್ದೀನಿ. ತುಂಬಾ ಸ್ಲೋ ನೀನು. ಇಷ್ಟು ಸ್ಲೋ ಇದ್ರೆ ಆಗಲ್ಲ. ಅಲ್ಲಿಗೆ ಹೋಗೋದಿಕ್ಕೆ ನಿನಗೆ ಏನ್ ಬೇಕೋ ಎಲ್ಲಾನು ನಾನೇ ಅರೇಂಜ್ ಮಾಡಿದ್ದೀನಿ. ಹೋಗೋದಿಕ್ಕೆ ರೆಡಿ ಆಗು. ಜಾಸ್ತಿ ಟೈಮ್ ಇಲ್ಲ ನಿನ್ನ ಹತ್ರ. ಸರಿ ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.